ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ 6ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಿನ್ನೆ 5ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದ್ಸತಿ ರೀಕ್ಯಾಪ್ ಮಾಡೋಣ. 5ನೇ ಅಧ್ಯಾಯದಲ್ಲಿ ಮೊದಲಿಗೆ ಭಗವಂತ ಹೇಳ್ತಾರೆ, ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರಿಸುತ್ತಾರೆ, ಭಕ್ತಿ ಸೇವಾ ಕರ್ಮ ಮತ್ತು ಕರ್ಮ ಸನ್ಯಾಸ ಎರಡು ಕೂಡ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತದೆ, ಆದರೆ ಭಕ್ತಿ ಸೇವಾ ಕರ್ಮವೇ ಶ್ರೇಷ್ಠ ಅನ್ನೋದನ್ನ ಭಗವಂತ ಹೇಳ್ತಾರೆ. ನೃಗ ಮಹಾರಾಜನ ಕಥೆಯ ಮೂಲಕ ನಾವು ತಿಳಿದುಕೊಂಡು ಹೇಗೆ ಭಕ್ತಿ ಸೇವಾ ಕರ್ಮವೇ ಶ್ರೇಷ್ಠ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು, ಅದಾದ್ಮೇಲೆ ಪದ್ಮಪತ್ರ ಮಿವಾಂಬಸ ಅಂತ ಭಗವಂತ ಹೇಳ್ತಾರೆ, ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಅದೇ ಥರ ನಾವು ಇರಬೇಕು. ಕರ್ಮವನ್ನ ಮಾಡಿ ಅದರ ಫಲವನ್ನ ಯಾರು ಭಗವಂತನಿಗೆ ಅದನ್ನ ಅರ್ಪಿಸುತ್ತಾರೋ ಅವರಿಗೆ ಯಾವುದೇ ಪಾಪದ ಲೇಪ ಇರುವುದಿಲ್ಲ ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ ಭಗವಂತ ಹೇಳ್ತಾರೆ. ಸೊ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ನಾಯಿಯನ್ನು ಎಲ್ಲರನ್ನೂ ಒಂದೇ ಥರ ಅವರು ಕಾಣುತ್ತಾರೆ. ಯಾಕೆಂದರೆ ಎಲ್ಲರ ಹೃದಯದಲ್ಲಿ ಅವರು ಪರಮಾತ್ಮನನ್ನು ಕಾಣುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು, ಸೊ ಭಗವದ್ಗೀತೆಯ ಜ್ಞಾನವನ್ನು ನಾವು ಪಡೆದಾಗ ನಾವೆಲ್ಲರೂ ಒಂದೇ, ನಮ್ಮ ಪರಮಪಿತ ಒಬ್ಬರೇ ಅನ್ನುವಂತಹ ಒಂದು ಆ ಜ್ಞಾನ ನಮಗೆ ಬರುತ್ತದೆ. ಆದ್ದರಿಂದ ಎಲ್ಲರನ್ನ ನಾವು ಸಮ ದೃಷ್ಟಿಯಿಂದ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತದೆ. ನವದ್ವಾರಗಳ ಪುರ ಈ ದೇಹ ಅನ್ನೋದನ್ನ ಭಗವಂತ ಹೇಳ್ತಾರೆ. ನಾವು ಈ ಐಹಿಕ ಪ್ರಪಂಚದಲ್ಲಿ ನಮ್ಮನ್ನು ನಾವು ದೇಹದೊಂದಿಗೆ ಗುರುತಿಸಿಕೊಳ್ಳೋದ್ರಿಂದ ನಾವು ಹಲವಾರು ಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಸೊ ನಾವು ಇಷ್ಟೊಂದು ಕಷ್ಟಗಳನ್ನು ಎದುರಿಸಬೇಕಾಗಿಲ್ಲ. ನಾವು ಆತ್ಮ ಅಂತ ಅನ್ನೋದನ್ನ ನಾವು ಅರಿತುಕೊಂಡಾಗ ನಾವು ಭಗವಂತನಷ್ಟೇ ಸ್ವತಂತ್ರನಾಗಬಹುದು ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ. ಯಾವುದೇ ವಸ್ತುವನ್ನ ನಾವು ತ್ಯಜಿಸಬೇಕಾಗಿ ಇಲ್ಲ, ಯಾವುದೇ ಒಂದು ವಸ್ತುವಿನ ಬಗ್ಗೆ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇರಬೇಕಾಗಿಲ್ಲ. ಆದರೆ ಅದನ್ನ ಎಲ್ಲ ವಸ್ತುವನ್ನ ಭಗವಂತನ ಸೇವೆಗೆ ಹೇಗೆ ಅದನ್ನ ಬಳಸಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಈಗ ಈ ಇಂದ್ರಿಯಗಳ ವಿಷಯಗಳು, ಇಂದ್ರಿಯಗಳಿಂದ ಉಂಟಾಗುವಂತಹ ಈ ಸುಖಗಳು ದುಃಖವನ್ನೇ ಉಂಟು ಮಾಡುತ್ತವೆ. ಆದ್ದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ನಾವು ತಿಳಿದುಕೊಂಡು ಯಾವ ಥರ ಈಗ ಒಂದೊಂದು ಇಂದ್ರಿಯ ಪ್ರಬಲವಾಗಿರುವಂತಹ ಪ್ರಾಣಿ ಪಕ್ಷಿಗಳು ಹೇಗೆ ಅವು ತಮ್ಮ ಜೀವನವನ್ನು ಕೊನೆಗಾಣಿಸಿಕೊಳ್ಳುತ್ತವೆ, ಸೊ ಮನುಷ್ಯನಿಗೆ ಪಂಚೇಂದ್ರಿಯಗಳು ಕೂಡ ಪ್ರಬಲವಾಗಿವೆ. ಎಷ್ಟು ಅವನು ಜಾಗೃತೆಯಿಂದ ಇರಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು, ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ಭಗವಂತ ಹೇಳ್ತಾರೆ, ಸೊ ಯಾರು ನನ್ನನ್ನೇ ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ಅಂತ ತಿಳಿದುಕೊಳ್ಳುತ್ತಾರೋ ಎಲ್ಲ ಲೋಕಗಳ ಮತ್ತು ಪರಮ ಪ್ರಭು ನಾನೇ ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲರ ಸ್ನೇಹಿತ, ಎಲ್ಲರ ಹಿತೈಷಿ ಕೂಡ ನಾನೇ ಅಂತ ತಿಳಿದುಕೊಂಡು ನನ್ನಲ್ಲಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಟುಕೊಂಡು ನನ್ನ ಜೊತೆ ಯಾರು ಕನೆಕ್ಟ್ ಆಗ್ತಾರೋ ಅವರು ಶಾಂತಿ, ಸುಖ, ನೆಮ್ಮದಿಯಿಂದ ಇರಲು ಸಾಧ್ಯ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇಂದಿನ ಅಧ್ಯಾಯದ ಹೆಸರು ಧ್ಯಾನ ಯೋಗ. ಇದರಲ್ಲಿ 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನಲ್ಲಿ ಮನಸ್ಸಿನ ನಿಯಂತ್ರಣ ಹೇಗೆ, ಮನಸ್ಸು ನಮ್ಮ ಮಿತ್ರನ ಅಥವಾ ಶತ್ರುವ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. 2ನೇ ಸೆಕ್ಷನ್ನಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಭಗವಂತ ವಿವರಿಸುತ್ತಾರೆ. 3ನೇ ಸೆಕ್ಷನ್ನಲ್ಲಿ ಅರ್ಜುನನ ಸಂದೇಹ. ಅರ್ಜುನ ಕೇಳ್ತಾನೆ, ಈಗ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಿರುವಂಥ ಒಬ್ಬ ಯೋಗಿ ಅವನು ವಿಫಲನಾದರೆ ಅವನ ಗತಿ ಏನು ಅಂತ. ಸೊ ಭಗವಂತ ಅದಕ್ಕೆ ಉತ್ತರಿಸುತ್ತಾರೆ. ಸೊ ಏನಾಗುತ್ತೆ ಅವನಿಗೆ, ಆ ಯೋಗಿಗೆ, ಯೋಗ ಭ್ರಷ್ಟನು ಮುಂದಕ್ಕೆ ಏನಾಗುತ್ತಾನೆ ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ. ಎಲ್ಲ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠ ಯೋಗಿ ಯಾರು, ಎಲ್ಲ ಯೋಗದಲ್ಲಿ ಅತ್ಯಂತ ಶ್ರೇಷ್ಠ ಯೋಗ ಯಾವುದು ಅನ್ನೋದನ್ನ ಭಗವಂತ 6ನೇ ಅಧ್ಯಾಯದಲ್ಲಿ ವಿವರಿಸಲಿದ್ದಾರೆ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಸ ಸನ್ಯಾಸಿ ಚ ಯೋಗಿ ಚ ನಾನಿರಗ್ನಿರ್ನ ಚಾಕ್ರಿಯಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ,
ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದೇ ಇರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಸೊ ಇಲ್ಲಿ ಯಾವುದೇ ಕೆಲಸವನ್ನ ನಾವು ಭಗವಂತನಿಗೆ ಅರ್ಪಿಸಿ ಮಾಡಿದರೆ ಅವನು ಸನ್ಯಾಸಿ ಆಗುತ್ತಾನೆ. ಯಾವುದನ್ನ ಬಿಟ್ಟು ಹೋಗಬೇಕಾಗಿಲ್ಲ, ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಇಲ್ಲೀಗ ಅಷ್ಟಾಂಗ ಯೋಗದ ಮಹತ್ವವನ್ನ ಭಗವಂತ ಹೇಳ್ತಾರೆ. ಆದರೆ ಅಷ್ಟಾಂಗ ಯೋಗಕ್ಕೆ ಹೋಗೋದಕ್ಕಿಂತ ಮುಂಚೆ ಒಬ್ಬ ನಿಷ್ಕಾಮ ಕರ್ಮಯೋಗವನ್ನ ಮಾಡಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ನಿಷ್ಕಾಮ ಕರ್ಮಯೋಗದ ಮಹತ್ವವನ್ನು ಕೂಡ ಹೇಳಲಾಗಿದೆ. ಅರ್ಜುನನಿಗೆ ನಿಷ್ಕಾಮ ಕರ್ಮಯೋಗವನ್ನ ಭಗವಂತ ಇಲ್ಲಿ ಶಿಫಾರಸು ಮಾಡ್ತಾರೆ. ನೀನು ಕರ್ಮವನ್ನ ಮಾಡು, ಕರ್ಮದ ಫಲವನ್ನ ನೀನು ತ್ಯಜಿಸು ಅನ್ನೋದನ್ನ ಅವರು ಹೇಳುತ್ತಾರೆ. ಅಷ್ಟಾಂಗ ಯೋಗಕ್ಕೆ ಹೋಗೋದಕ್ಕಿಂತ ಮುಂಚೆ ಒಬ್ಬರು ತಮ್ಮನ್ನ ತಾವು ನಿಷ್ಕಾಮ ಕರ್ಮಯೋಗದ ಮೂಲಕ ಪರಿಶುದ್ಧಗೊಳಿಸಬೇಕು ಅನ್ನೋದನ್ನ ಇಲ್ಲಿ ಭಗವಂತ ವಿವರಿಸುತ್ತಾರೆ. ಅದಾದ್ಮೇಲೆ ಈಗ ಅಷ್ಟಾಂಗ ಯೋಗ ಅಂದ್ರೆ ಮನಸ್ಸನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು, ಅದು ಕೂಡ ಒಂದು ಅಷ್ಟಾಂಗ ಯೋಗದ ಉದ್ದೇಶ. ಸೊ ಮನಸ್ಸಿನ ಸ್ವಭಾವ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಸೊ ಈಗ ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು, ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು. ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳಲಾಗುತ್ತದೆ ಅಂತ ಭಗವಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಈಗ ಮನಸ್ಸನ್ನ ನಿಯಂತ್ರಿಸುವಂತಹ ಅವಶ್ಯಕತೆ ಇದೆ. ಆದರೆ ಮನಸ್ಸಿನ ಸ್ವಭಾವ ಏನು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ 5ನೇ ಶ್ಲೋಕದಲ್ಲಿ. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ಹಿ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಸೊ ನಮ್ಮ ಮನಸ್ಸಿನ ಸಹಾಯದಿಂದಲೇ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದೇ ಇರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಸೊ ಈಗ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬಾ ಕಷ್ಟಕರವಾಗಿರುವಂತಹ ಕೆಲಸ ಅಲ್ವಾ? ಸೊ ಮನಸ್ಸಿನ ಸ್ವಭಾವ ಏನು? ನನಗೆ ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ, ಹೀಗೆ ಮನಸ್ಸು ಸ್ವೀಕಾರ ಮತ್ತು ತಿರಸ್ಕಾರದ ಬಗ್ಗೆ ಯೋಚನೆಯನ್ನ ಮಾಡ್ತಾನೆ ಇರುತ್ತೆ. ಭೋಗ ಮತ್ತು ತ್ಯಾಗದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರುತ್ತೆ. ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ, ಒಂದು ಇಚ್ಛೆಯಿಂದ ಇನ್ನೊಂದು ಇಚ್ಛೆಗೆ ಮನಸ್ಸು ನಿರಂತರವಾಗಿ ಸಾಗ್ತಾ ಇರುತ್ತೆ. ಸೊ ಮನಸ್ಸನ್ನ ಒಂದು ಮಂಗನಿಗೆ ಹೋಲಿಸ್ಬೋದು. ಹೇಗೆ ಮಂಗ ಮರದಿಂದ ಮರಕ್ಕೆ ಹಾರುತ್ತೋ ಕಾರಣ ಇಲ್ಲದೆ, ಅದೇ ತರ ನಮ್ಮ ಮನಸ್ಸು ಕೂಡ ಹಾಗೆ ಒಂದು ವಿಷಯದಿಂದ ಒಂದು ವಿಷಯಕ್ಕೆ ಇನ್ನೊಂದು ವಿಷಯಕ್ಕೆ ಹೀಗೆ ಅದು ಚಲಿಸುತ್ತಾ ಇರುತ್ತದೆ. ಮನಸ್ಸಿಗೆ ಯಾವುದೇ ಕೆಲಸವನ್ನ ನಾವು ಕೊಡ್ಲಿಲ್ಲ ಅಂದ್ರೆ ಮನಸ್ಸು ನಮಗೆ ಕೆಟ್ಟ ಕೆಟ್ಟ ಯೋಚನೆಗಳನ್ನು ಕೂಡ ತರಬಹುದು ಅಲ್ವಾ? ಆನ್ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಸೊ ಆದ್ರಿಂದ ಮನಸ್ಸಿಗೆ ನಾವು ಸರಿಯಾದ ರೀತಿಯಲ್ಲಿ ನಾವು ಒಂದು ತರಬೇತಿಯನ್ನು ಕೊಡಬೇಕು, ಸರಿಯಾದ ರೀತಿಯ ಅಭ್ಯಾಸವನ್ನ ನಾವು ಕೊಡಬೇಕು, ಸರಿಯಾದ ರೀತಿಯಲ್ಲಿ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತಿದ್ರೆ ಅದಕ್ಕೆ ಯೋಗ್ಯವಾದದನ್ನ, ಸೂಕ್ತವಾದಂತಹ ಒಂದು ಯೋಚನೆಗಳನ್ನ ನಾವು ಕೊಡಬೇಕು, ಪಾಸಿಟಿವ್ ಆಗಿರುವಂಥದ್ದನ್ನ. ಇಲ್ಲದಿದ್ರೆ ಮನಸ್ಸು ಯಾವಾಗಲೂ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಸೊ ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಆಗದೆ ಎಷ್ಟೋ ಜನ ಮಾನಸಿಕ ರೋಗಿಗಳಾಗುತ್ತಾರೆ, ಡಿಪ್ರೆಷನ್ಗೆ ಹೋಗುತ್ತಾರೆ, ಒತ್ತಡಕ್ಕೆ ಸಿಲುಕುತ್ತಾರೆ. ಹೇಗೆ ಈ ಮನಸ್ಸನ್ನ ನಿಯಂತ್ರಿಸುವಂಥದ್ದು ಅನ್ನೋದಕ್ಕಿಂತ ಮುಂಚೆ ಮನಸ್ಸಿನ ಒಂದು ಸ್ವಭಾವ ಹೇಗೆ ಏನು ಅಂತೇಳಿ ಈಗ ಒಂದು ಮನೆಯ ಕೀಗೆ ಹೋಲಿಸ್ಬೋದು. ಈಗ ಡೋರಿಗೆ ನಾವು ಹಾಕುವಂಥ ಕೀ ಇರುತ್ತೆ. ಸೊ ಆ ಕೀಯನ್ನ ನಾವು ಎಡಗಡೆಗೆ ತಿರುಗಿಸಿದ್ರೆ ಏನಾಗುತ್ತೆ? ಡೋರನ್ನ ಲಾಕ್ ಮಾಡ್ಬೋದು. ಬಲಗಡೆಗೆ ತಿರುಗಿಸಿದ್ರೆ ಡೋರನ್ನ ಓಪನ್ ಮಾಡ್ಬೋದು, ನಾವು ಹೊರಗಡೆ ಹೋಗ್ಬೋದು. ಹಾಗೆ ಮನಸ್ಸು ಯಾವ ತರ ಅಂದ್ರೆ ಅದು ನಮ್ಮನ್ನ ಬಂಧನಕ್ಕೂ ನಮ್ಮ ಬಿಡುಗಡೆಗೂ ಕಾರಣವಾಗುತ್ತದೆ ಅಂತ ಹೇಳಲಾಗುತ್ತದೆ. ಈಗ ಚಾಕು ಡಾಕ್ಟರ್ ಕೈಗೆ ಸಿಕ್ಕಿದ್ರೆ ಅದು ಒಂದು ರೋಗಿಯನ್ನ ಉಳಿಸಬಹುದು. ಅದೇ ಚಾಕು ಕೊಲೆಗಡುಕನ ಕೈಗೆ ಸಿಕ್ಕಿದ್ರೆ ಒಬ್ಬನ ಜೀವವನ್ನು ಕೂಡ ತೆಗಿಬಹುದು. ಸೊ ಮನಸ್ಸು ಕೂಡ ಅಷ್ಟೇ, ನಾವು ಸರಿಯಾಗಿ ಅದಕ್ಕೆ ತರಬೇತಿಯನ್ನ ನೀಡದಿದ್ರೆ, ಅದನ್ನ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಲ್ಲ ಅಂದ್ರೆ ಅದು ನಮಗೆ ತೊಂದರೆಯನ್ನ ಮಾಡುತ್ತದೆ. ಸೊ ಮನಸ್ಸು ಯಾವ ತರ ನಮಗೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಆತ್ಮವಿಶ್ವಾಸದ ಕೊರತೆ, ಆತಂಕ, ಖಿನ್ನತೆ, ಹೈಪರ್ ಟೆನ್ಷನ್, ಒತ್ತಡ, ಇದೆಲ್ಲ ಸಾಮಾನ್ಯವಾಗಿ ಮನಸ್ಸು ಅಂದ್ರೆ ಮನಸ್ಸು ನಮಗೆ ಕೊಡುವಂತಹ ತೊಂದರೆ ಅಲ್ವಾ? ಸೊ
ಈ ತರ ನಿಯಂತ್ರಣದಲ್ಲಿ ಇಲ್ಲದೆ ಇರುವಂತಹ ಮನಸ್ಸು ನಮಗೆ ಹಲವಾರು ಕೆಟ್ಟ ಇಚ್ಛೆಗಳನ್ನ ತರ್ತಾ ಇರುತ್ತೆ. ಒಂದರ ನಂತರ ಒಂದು ಇಚ್ಛೆಗಳು ಬರ್ತಾ ಇರುತ್ತೆ ಮನಸ್ಸಿನಲ್ಲಿ. ಸೊ ಈ ಮನಸ್ಸು ಇದು ಎಲ್ಲ ಹಿಂದಿನ ಒಂದು ಭೂತಕಾಲದ ವಿಷಯಗಳ ಒಂದು ಸ್ಟೋರ್ ಹೌಸ್ ಆಗಿರುತ್ತದೆ, ಅಥವಾ ಭವಿಷ್ಯದ ಬಗ್ಗೆ ಕನಸುಗಳು ಆ ಮನಸ್ಸಿನಲ್ಲಿ ಇರುತ್ತವೆ. ವರ್ತಮಾನದಲ್ಲಿ ನಾವು ಹೆಚ್ಚಾಗಿ ಬದುಕುವುದೇ ಇಲ್ಲ. ಭೂತಕಾಲದಲ್ಲಿ ಈಡೇರಿಸಲಾಗದೇ ಇರುವಂಥ ಇಚ್ಛೆಗಳು ಒಮ್ಮಿಂದೊಮ್ಮೆಗೆ ನಮಗೆ ಅದು ಬರ್ತಾ ಇರುತ್ತೆ, ಅಥವಾ ಮುಂದಿನ ಭವಿಷ್ಯದ ಕನಸುಗಳು, ಹಿಂದೆ ಆಗಿರುವಂಥ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಮುಂದೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ವರ್ತಮಾನದಲ್ಲಿ ನಮ್ಮ ಮನಸ್ಸು ಇರುವುದೇ ಕಡಿಮೆ ಅಂತ ನಾವು ಹೇಳ್ಬೋದು. ಸೊ ಹೀಗೆ ಈ ಇಂದ್ರಿಯಗಳು, 5 ಇಂದ್ರಿಯಗಳನ್ನು ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸೊ ಮನಸ್ಸನ್ನು, ಬುದ್ಧಿ ಅದನ್ನು ಒಂದು ಹತೋಟಿಯಲ್ಲಿ ಇಟ್ಕೊಂಡಾಗ ಮಾತ್ರ ಅದು ಸರಿಯಾಗಿ ಇರುತ್ತೆ. ಅದರಿಂದ ಬುದ್ಧಿ ಸರಿಯಾಗಿದ್ದಾಗ ಮನಸ್ಸಿಗೆ ಅದು ಸರಿಯಾದ ರೀತಿಯಲ್ಲಿ ನಿರ್ದೇಶನವನ್ನು ಕೊಡುತ್ತೆ. ಸೊ ಬುದ್ಧಿ ಸರಿಯಾಗಬೇಕಂತಿದ್ರೆ ಆ ಬುದ್ಧಿ ಅದನ್ನ ಆತ್ಮ ನಿಯಂತ್ರಿಸಬೇಕು ಅಂತ ಹೇಳಲಾಗ್ತದೆ. ಸೊ ಒಬ್ಬ ಆತ್ಮದಲ್ಲೇ ಸಂತುಷ್ಟನಾಗಿದ್ದಾಗ ಅವನು ಬುದ್ಧಿಗೆ ನಿರ್ದೇಶನವನ್ನ ಕೊಡ್ಬೋದು. ಸೊ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಸೊ ನಮ್ಮ ಸುಖ ದುಃಖಗಳಿಗೆ ಮನಸ್ಸೇ ಕಾರಣ ಅಂತ ಹೇಳಲಾಗಿದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತರ್ ನಿರ್ವಿಷಯಂ ಮನಃ. ಅಮೃತ ಬಿಂದು ಉಪನಿಷತ್ತು ಇದನ್ನ ಹೇಳುತ್ತದೆ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ, ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣವಾಗುತ್ತದೆ. ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣವಾಗುತ್ತದೆ ಅಂತೇಳಿ ಅವಂತಿ ಬ್ರಾಹ್ಮಣನ ಕತೆ ಬರುತ್ತದೆ ಶ್ರೀಮದ್ ಭಾಗವತಮನಲ್ಲಿ. ಸೊ ಅವಂತಿ ಬ್ರಾಹ್ಮಣ ಒಬ್ಬ ಶ್ರೀಮಂತ ಬ್ರಾಹ್ಮಣನಾಗಿರುತ್ತಾನೆ. ಜೀವನದ ಒಂದು ಹಂತದಲ್ಲಿ ಅವನು ಎಲ್ಲವನ್ನ ಕಳೆದುಕೊಂಡು ಬಿಡುತ್ತಾನೆ. ತುಂಬ ಲೋಭಿಯಾಗಿರುತ್ತಾನೆ ಅವನು. ಅದಾದ್ಮೇಲೆ ಎಲ್ಲವನ್ನ ಕಳೆದುಕೊಂಡು ಬಿಡುತ್ತಾನೆ. ಸೊ ಅವನು ಎಲ್ಲವನ್ನ ಕಳೆದುಕೊಂಡಾಗ ಅವನಿಗೆ ಜೀವನದಲ್ಲಿ ಒಂದು ಸಾಕ್ಷಾತ್ಕಾರವಾಗುತ್ತೆ ಭಗವಂತನ ಬಗ್ಗೆ. ಅಂದರೆ ಭಗವಂತನ ಭಕ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಆದರೆ ಸಮಾಜ ಅವನನ್ನು ಒಂದು ಹೀನಾಯವಾಗಿ ಅಂದರೆ ಹೀನಯಿಸ್ತಾ ಇರುತ್ತೆ. ಅವನು ದಾರಿಯಲ್ಲಿ ಹೋಗ್ತಾ ಇರುವಾಗ ಅವನ ಬಗ್ಗೆ ಮಾತನಾಡುವಂಥದ್ದು, ಹೀಯಾಳಿಸುವಂಥದ್ದು, ಕೆಲವರು ಅವನನ್ನು ನೋಡಿ ಉಗಿಯುವಂಥದ್ದು, ಕಲ್ಲೆಸೆಯುವಂಥದ್ದು, ಈ ಥರದ ಹಲವಾರು ರೀತಿಯಲ್ಲಿ ಅವನನ್ನು ತುಂಬ ಜನ ಅವನನ್ನು ಹೀಯಾಳಿಸ್ತಾ ಇರ್ತಾರೆ. ಆದರೆ ಅವನು ಮಾತ್ರ ಯಾವುದರಿಂದ ಕೂಡ ವಿಚಲಿತನಾಗದೆ ಅವನಿಗೆ ಗೊತ್ತಿತ್ತು, ಸೊ ಇದು ಭಗವಂತನ ಇಚ್ಛೆ. ನನ್ನನ್ನು ಈ ಸ್ಥಿತಿಗೆ ಭಗವಂತ ಯಾಕೆ ತಂದಿದ್ದಾರಂದರೆ ಈ ಭೌತಿಕ ಜಗತ್ತಿನಿಂದ ನಾನು ಬೇರ್ಪಡಬೇಕಾಗಿದೆ. ಈ ಭೌತಿಕ ಜಗತ್ತು ಹೇಗಿದ್ರೂ ದುಃಖಾಲಯ ಅನ್ನುವಂಥ ಒಂದು ನಿಜ ಸಂಗತಿಯನ್ನ ನನಗೆ ಭಗವಂತ ತಿಳಿಸುವಂಥ ಇಚ್ಛೆ. ಸೊ ಅವನು ಬುದ್ಧಿವಂತನಾದ ಬ್ರಾಹ್ಮಣನಿಗೆ ಅರ್ಥವಾಗುತ್ತೆ ಇದು ಕೃಷ್ಣನ ಇಚ್ಛೆ, ಈ ಥರ ನನಗೆ ಕಷ್ಟ ಬರ್ತಾ ಇರುವಂಥದ್ದು. ಸೊ ಅವನು ಹೀಗೆ ಹೇಳುತ್ತಾನೆ, ನಾಯಂ ಜನೋ ಮೇ ಸುಖ ದುಃಖ ಹೇತು ನಾ ದೇವತಾತ್ಮ ಗೃಹ ಕರ್ಮ ಕಾಲಃ ಮನಃಪರಂ ಕಾರಣಂ ಆವನಂತಿ ಸಂಸಾರ ಚಕ್ರ ಪರಿವರ್ತಯೇತತ್. ಅವನು ಹೇಳುತ್ತಾನೆ, ನಾಯಂ ಜನೋ ಮೇ ಸುಖ ದುಃಖ ಹೇತು, ಈ ನನ್ನ ಸುಖ ದುಃಖಗಳಿಗೆ ಈ ಜನರು, ಈ ಮನುಷ್ಯರು ಕಾರಣವಾಗಲಾರರು. ಈ ಮನುಷ್ಯರು ಏನಾದರೂ ಹೇಳಿದಾಗ ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡದೇ ಇದ್ದರೆ ಸೊ ಅದು ಹೇಗೆ ಅವರು ನನ್ನ ಸುಖ ದುಃಖಗಳಿಗೆ ಕಾರಣವಾಗುತ್ತಾರೆ. ಯಾರಾದರೂ ನನ್ನನ್ನು ಹೊಗಳಿದಾಗ ನಾನು ಸಂತೋಷ ಪಡುವಂಥದ್ದು, ಯಾರಾದರೂ ನನ್ನನ್ನು ತೆಗಳಿದಾಗ ನಾನು ದುಃಖ ಪಡುವಂಥದ್ದು ಅಂತ ಆದರೆ ಹಾಗಾದರೆ ನನ್ನ ರಿಮೋಟ್ ಕಂಟ್ರೋಲನ್ನು ನಾನು ಬೇರೆಯವರ ಕೈಲಿ ಕೊಟ್ಟಿದ್ದೀನಾ? ಇಲ್ಲ. ನಾನು ನನ್ನ ಮನಸ್ಸಿನಲ್ಲೇ ದೃಢ ನಿರ್ಧಾರ ಮಾಡಿದಾಗ ಯಾರು ಕೂಡ ನನ್ನನ್ನು ವಿಚಲಿತಗೊಳಿಸಲಾರರು. ನನ್ನ ಮನಸ್ಸು ಭಗವಂತನ ಪಾದಕಮಲಗಳಲ್ಲಿ ನಿಂತಿದೆ ಅಂತ ನಾನು ಆ ಥರ ದೃಢ ನಿರ್ಧಾರದಿಂದ ನಾನಿದ್ದರೆ ಸೊ ಯಾರಾದರೂ ನನ್ನನ್ನು ಹೇಗೆ ದುಃಖಕ್ಕೀಡು ಮಾಡಬಹುದು ಅಥವಾ ನನಗೆ ಸುಖ ಸಂತೋಷವನ್ನು ಬೇರೆಯವರಿಂದ ನನಗೆ ಅದು ಹೇಗೆ ಸಿಗಲಿಕ್ಕೆ ಸಾಧ್ಯ? ನಾಯಂ ಜನೋಮೇ ಸುಖ ದುಃಖ ಹೇತು, ಈ ಜನರು ಸುಖ ದುಃಖಗಳಿಗೆ ಕಾರಣವಲ್ಲ. ನಾ ದೇವತಾತ್ಮ ಗೃಹ ಕರ್ಮ ಕಾಲಃ, ದೇವತೆಗಳು ಕೂಡ ಅಲ್ಲ, ಗೃಹಗತಿ ಕೂಡ ಅಲ್ಲ, ನನ್ನ ಕರ್ಮ ಕೂಡ ಅಲ್ಲ. ನನ್ನ ಯಾವುದು ಕಾರಣ ನನ್ನ ದುಃಖಕ್ಕೆ? ಮನಪರಂ ಕಾರಣಂ ಆಮನಂತಿ, ನನ್ನ ಮನಸ್ಸೇ ಕಾರಣ ನನ್ನ ಸುಖ ದುಃಖಗಳಿಗೆ. ಯಾಕೆಂದರೆ ನನ್ನ ಮನಸ್ಸು ಅದು ಯಾವುದೇ ಒಂದು ವಿಷಯವನ್ನು ಯಾವ ಥರ ತೆಗೆದುಕೊಳ್ಳುತ್ತೆ ಅಥವಾ ಯಾವುದನ್ನು ಇದು ಮಾಡುತ್ತೆ ಅದರ ಮೇಲೆ ಎಲ್ಲವೂ ನಿರ್ಧರಿತವಾಗುತ್ತದೆ. ಆದ್ದರಿಂದ ಮನಸ್ಸನ್ನು ಯಾರು ನಿಯಂತ್ರಿಸುತ್ತಾನೋ ಅವನು ಎಲ್ಲವನ್ನ ಗೆದ್ದ ಹಾಗೆ ಅನ್ನೋದನ್ನು ಭಗವಂತ ಹೇಳುತ್ತಾರೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ.
ಸೊ ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ತಲುಪಿದ ಹಾಗೆ ಅಂತೇಳಿ. ಆದರೆ ಮನಸ್ಸನ್ನು ಗೆಲ್ಲುವುದೇ ಒಂದು ದೊಡ್ಡ ಒಂದು ಸವಾಲು ಅಲ್ವಾ? ಅದು ಹೇಗೆ ಅದನ್ನು ಗೆಲ್ಲುವುದು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಹೇಗೆ ಗೆಲ್ಬಹುದು ಅನ್ನೋದನ್ನು ಕೂಡ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಮನಸ್ಸನ್ನು ನಾವು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ನಿರತವಾಗಿಸಿಟ್ಟಾಗ ಮನಸ್ಸು ನಮಗೆ ತೊಂದರೆಯನ್ನು ಕೊಡಲಾರದು. ಮನಸ್ಸಿನ ಸ್ವಭಾವ ಏನು? ಅದು ನಮ್ಮ ಅಂದರೆ ಅದು ಮಿತ್ರನಾಗಿಯೂ ಅಥವಾ ಶತ್ರುವಾಗಿಯೂ ಕಾರ್ಯವನ್ನು ಮಾಡುತ್ತದೆ ಅಂತೇಳಿ. ಸೊ ಮನಸ್ಸು ನಮ್ಮ ಮಿತ್ರನಾದರೆ ಹೇಗೆ ಅದು ಇರುತ್ತದೆ? ಅದು ನಮಗೆ ನಾವು ಹೇಳಿದ ಹಾಗೆ ಅದು ನಡೆದುಕೊಳ್ಳುತ್ತದೆ. ನಮ್ಮ ಬುದ್ಧಿ ಅಂದರೆ ಬುದ್ಧಿ ಈಗ ಹೀಗೆ ಹೇಳಲಾಗುತ್ತದೆ, ಬುದ್ಧಿ ಪತಿಯಾದರೆ ಮನಸ್ಸು ಪತ್ನಿ ಇದ್ದಾಗೆ, ಮಕ್ಕಳು ಇಂದ್ರಿಯಗಳು ಇದ್ದಾಗೆ. ಸೊ ಪತಿಯ ನಿರ್ದೇಶನದ ಪ್ರಕಾರ ಪತ್ನಿ ನಡೆದುಕೊಂಡಾಗ ಪತ್ನಿ ಮಕ್ಕಳನ್ನು ಕೂಡ ಹೇಗೆ ಅವಳು ಚೆನ್ನಾಗಿ ನೋಡ್ಕೊಳ್ಬೋದು ಆ ಥರ. ಸೊ ಹಾಗೆ ನಮ್ಮ ಮನಸ್ಸಿಗೆ ಬುದ್ಧಿ ಅನ್ನುವಂಥದ್ದು ನಿರ್ದೇಶನ ಕೊಟ್ಟಾಗ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಸೊ ನಮಗೆ ಬೇಕಾಗಿರುವಂಥ ಸೂಕ್ತ ಸಲಹೆಗಳನ್ನು ಅದು ಕೊಡ್ತಾ ಇರುತ್ತೆ. ಸೊ ನಿರ್ದೇಶನವನ್ನು ಅದು ಅನುಸರಿಸುತ್ತದೆ. ನಮಗೆ ಒಳ್ಳೆ ಒಳ್ಳೆ ಆಯ್ಕೆಗಳನ್ನು ಅದು ತಂದು ಕೊಡುತ್ತದೆ. ಮನಸ್ಸು ಯಾವುದು ತಪ್ಪು ಯಾವುದು ಸರಿ ಅಂಥೇಳಿ ಅದನ್ನು ಡಿಸ್ಕ್ರಿಮಿನೇಟ್ ಮಾಡುವಂಥ ಪವರ್ ನಮಗೆ ಬರುತ್ತದೆ. ಅದಾದಮೇಲೆ ಇಂದ್ರಿಯ ತೃಪ್ತಿಯಿಂದ ನಮ್ಮನ್ನು ದೂರ ಇಡುತ್ತದೆ. ಯಾಕೆಂದರೆ ಇಂದ್ರಿಯ ಬಯಕೆಗಳಿಂದ ಸೊ ಇಂದ್ರಿಯ ಬಯಕೆಗಳು ಒಂದರ ನಂತರ ಒಂದು ಬರ್ತಾನೆ ಇರುತ್ತೆ. ಎಷ್ಟು ಸಿಕ್ಕಿದರೂ ಮತ್ತಷ್ಟು ಸಿಗಬೇಕೆಂಬ ಆಸೆ ಅಲ್ವಾ? ಆಸೆ ಒಂದರ ನಂತರ ಒಂದು ಬರ್ತಾ ಇರುತ್ತೆ. ಅದು ಬೇಕು ಇದು ಬೇಕು, ಇದರ ನಂತರ ಮತ್ತೊಂದು ಬೇಕು, ಹಾಗೆ. ಸೊ ಇದರ ಹಿಂದೆಯೇ ನಾವು ಓಡ್ತಾ ಇದ್ರೆ ನಾವು ಸುಖಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸು ನಿಯಂತ್ರಣದಲ್ಲಿ ಇದ್ದವನಿಗೆ ಗೊತ್ತಿರುತ್ತದೆ ತನಗೆ ಏನು ಬೇಕು ಏನು ಬೇಡ ಅಂತೇಳಿ. ಸೊ ಇದರ ಪರಿಣಾಮ ಏನಾಗುತ್ತೆ? ನಾವು ಮುಕ್ತರಾಗುತ್ತೇವೆ ಮತ್ತು ನಮ್ಮ ಉನ್ನತಿಯಾಗುತ್ತದೆ. ಅದೇ ಮನಸ್ಸು ನಮ್ಮ ಶತ್ರುವಾದರೆ ನಾವು ಹೇಗಿರುತ್ತೇವೆ? ಹೇಗಿರುತ್ತೆ ಮನಸ್ಸು? ಅದು ನಮಗೆ ಪಾಪ ಭರಿತ ಇಚ್ಛೆಗಳನ್ನು ತರುತ್ತಾ ಇರುತ್ತೆ. ಕಾಮ, ಕ್ರೋಧ, ಲೋಭ ಈ ಥರದ ಇಚ್ಛೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಇದರಿಂದ ನಾವು ಉದ್ವೇಗಕ್ಕೊಳಗಾಗುತ್ತೇವೆ, ತಪ್ಪು ದಾರಿಯನ್ನು ಹಿಡಿಯುತ್ತೇವೆ. ಇಂದ್ರಿಯ ಬಯಕೆಗಳ ಜೊತೆ ನಾವು ಒಂದು ಅಟ್ಯಾಚ್ಡ್ ಆಗಿರುತ್ತೇವೆ. ನಾವು ಅಂದರೆ ಇಂದ್ರಿಯ ಬಯಕೆ ಮಾಡುವಂಥ ಇಚ್ಛೆ ನಮಗೆ ಒಂದರ ನಂತರ ಒಂದು ಬರ್ತಾ ಇರುತ್ತೆ. ಇದರ ಪರಿಣಾಮ ನಮ್ಮ ಪತನವಾಗುತ್ತದೆ, ಕರ್ಮ ಬಂಧನಕ್ಕೆ ಕಾರಣವಾಗುತ್ತದೆ. ಸೊ ಮನಸ್ಸನ್ನು ಈಗ ಹೇಗೆ ನಾವು ನಿಯಂತ್ರಣದಲ್ಲಿ ಈಗ ಇಟ್ಕೊಳ್ಳುವಂಥದ್ದು? ಈಗ ಯಾವುದೇ ಒಂದು ಉಪಕರಣಗಳನ್ನು ನಾವೀಗ ಒಂದು ಇಲೆಕ್ಟ್ರಾನಿಕ್ಸ್ ಐಟಮ್ಸನ್ನು ಏನಾದರೂ ನಾವು ತಗೊಂಡು ಬರ್ತೀವಿ ಅಲ್ವಾ? ಉದಾಹರಣೆಗೆ ಯಾವುದೇ ಒಂದು ಗ್ಯಾಜೆಟ್ ಇರಲಿ ಅಥವಾ ಯಾವುದೋ ಒಂದು ಸಾಧನದಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಇರಲಿ ಅಥವಾ ಯಾವುದರಲ್ಲಾದರೂ ಒಂದು ತೊಂದರೆ ಇದ್ದಾಗ ಆ ಯಂತ್ರವನ್ನು ಸರಿಪಡಿಸುವಲ್ಲಿ ಯಾರು ನಮಗೆ ಸಹಾಯ ಮಾಡಬಹುದು? ಆ ಯಂತ್ರವನ್ನು ತಯಾರಿಸಿದವರು ಅಥವಾ ಆ ಕಂಪನಿಯಿಂದ ಪ್ರಮಾಣೀಕೃತ ಇಂಜಿನಿಯರ್ ಅವರು ನಮಗೆ ಸಹಾಯ ಮಾಡ್ಬೋದು ಅದನ್ನು ಸರಿಪಡಿಸೋದಕ್ಕೆ. ಯಾವುದೇ ಒಂದು ಯಂತ್ರವನ್ನು ನಾವು ಖರೀದಿಸಿದಾಗ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅದನ್ನು ತಯಾರಿಸಿದವರ ಹತ್ರ ನಾವು ಹೋಗಬೇಕು. ಹಾಗಾದರೆ ಈ ಮನಸ್ಸು ನಮ್ಮದು ಸರಿ ಇಲ್ಲದಿದ್ದಾಗ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕಾದ್ರೆ ಯಾರನ್ನು ನಾವು ಸಂಪರ್ಕಿಸಬೇಕು? ಈ ಮನಸ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋರು ಯಾರು? ನಮ್ಮನ್ನು ಸೃಷ್ಟಿ ಮಾಡಿರೋರು ಯಾರು? ಅವರನ್ನು ನಾವು ಸಂಪರ್ಕಿಸಬೇಕಲ್ವಾ? ಸೊ ಯಾವಾಗಲೂ ಯಾರು ನಮ್ಮ ಸೃಷ್ಟಿಯನ್ನು ಮಾಡಿದವರು ಯಾರು? ಭಗವಂತ. ಸೊ ಯಾವಾಗಲೂ ನಾವು ಶ್ರೀಕೃಷ್ಣನ ಸಂಪರ್ಕದಲ್ಲಿ ಇದ್ದರೆ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಮನಸ್ಸು ಅನ್ನುವಂಥದ್ದು ಚಂಚಲವಾಗಿ ಅಸ್ಥಿರವಾದ ರೂಪದಲ್ಲಿ ಅದು ಇದ್ದೇ ಇರುತ್ತದೆ. ಸೊ ಭಗವಂತ ಹೇಳ್ತಾರೆ, ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತತೋ ನಿಯಮೇತಾತ್ ಆತ್ಮನ್ಯೇವ ವಶಂ ನಯೇತ್. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದಿಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಸೊ ಮನಸ್ಸಿನ ಸ್ವಭಾವ ಅದು ಎಲ್ಲೆಲ್ಲೋ ಅಲೆದಾಡುವಂಥದ್ದು. ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದಿಂದ ಅದು ಅಲೆದಾಡ್ತಾ ಇರುತ್ತೆ ಅಲ್ಲಿ ಇಲ್ಲಿ ಅಂತೇಳಿ. ಅದನ್ನು ಮತ್ತೆ ಮತ್ತೆ ಅದನ್ನು ಹಿಂದಕ್ಕೆ ಸೆಳೆದು ತಂದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಈಗ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಹೋದಾಗ ಸೊ ಅವರಿಗೆ ಮನೆಗೆ ಮರಳಿ ಬರೋದಕ್ಕೆ ಇಷ್ಟನೇ ಇರೋದಿಲ್ಲ. ಅಲ್ಲಿ ಆಟ ಆಡ್ಕೊಂಡು ಇಲ್ಲಿ ಆಟ ಆಡ್ಕೊಂಡು ಹೀಗೆ ಅವರು ಕಾಲ ಕಳೀತಾ ಇರ್ತಾರೆ. ತಾಯಿಯಾದವಳು ಮಗುವನ್ನು ಎಳ್ಕೊಂಡು ಬಂದು ಕಿವಿ ಹಿಡಿದು ಎಳ್ಕೊಂಡು ಬಂದು ಮನೆಗೆ ಬಂದು ಹೋಮ್ವರ್ಕ್ ಮಾಡೋದ್ರಲ್ಲಿ ಅಥವಾ ಏನು ಮಾಡಬೇಕು ಮಗುವಿಗೆ ಊಟ ತಿನ್ನಿಸೋದು ಹೋಮ್ವರ್ಕ್ ಮಾಡಿಸೋದು ಅದರಲ್ಲಿ ತೊಡಗಿಸುತ್ತಾಳೆ ಅಲ್ವಾ? ಸೊ ಅದೇ ಥರ ನಮ್ಮ ಮನಸ್ಸನ್ನು ಕೂಡ ಅಷ್ಟೇ. ನಮ್ಮ ಮನಸ್ಸು ಹೈಪರ್ ಆ್ಯಕ್ಟಿವ್ ಚೈಲ್ಡ್ ಇದ್ದ ಹಾಗೆ. ಸೊ ನಾವೇನು ಮಾಡಬೇಕಂದ್ರೆ ಮತ್ತೆ ಮತ್ತೆ ಎಳೆದು ತಂದು ಅದನ್ನು ಆತ್ಮದ ವಶಕ್ಕೆ ಒಳಪಡಿಸಬೇಕು. ಸೊ ಆತ್ಮದ ವಶಕ್ಕೆ ಒಳಪಟ್ಟ ಮನ ನಮಗೆ ತೊಂದರೆಯನ್ನು ಕೊಡುವುದಿಲ್ಲ. ಮನಸ್ಸಲ್ಲಿ ನೆಗೆಟಿವ್ ವಿಷಯಗಳನ್ನು ನಾವು ತುಂಬಿದಾಗ ಪಾಸಿಟಿವ್ ವಿಷಯಗಳನ್ನು ತುಂಬೋದಕ್ಕೆ ಜಾಗನೇ ಇಲ್ಲದಾಗೆ ಆಗ್ಬೋದು. ಆದ್ದರಿಂದ ನೆಗೆಟಿವ್ ವಿಷಯಗಳನ್ನು ದೂರ ಮಾಡಬೇಕು, ಒಳ್ಳೆಯ ವಿಷಯಗಳನ್ನು ನಾವು ತುಂಬಿಸಬೇಕು.
ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನನ್ನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆಯ ಉದ್ದೇಶ. ಮನಸ್ಸನ್ನು ನಿಯಂತ್ರಿಸದಿದ್ದರೆ ಯೋಗಾಭ್ಯಾಸ ಮಾಡುವುದು, ಬರಿಯ ತೋರಿಕೆಗಾಗಿ ಯೋಗಾಭ್ಯಾಸ ಮಾಡುವುದು ವ್ಯರ್ಥ ಕಾಲಕ್ಷೇಪ. ಈಗ ಅಷ್ಟಾಂಗ ಯೋಗದ ಉದ್ದೇಶ ಏನು? ಮನಸ್ಸನ್ನ ನಿಯಂತ್ರಿಸುವಂಥದ್ದು. ಸೊ ಯೋಗಾಭ್ಯಾಸ ಮಾಡಿ ಕೂಡ ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಕಾಲಕ್ಷೇಪವಾಗುತ್ತದೆ. ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳುತ್ತಾನೆ. ಹೀಗೆ ಅವನ ಬದುಕು, ಅದರ ಧ್ಯೇಯವು ಹಾಳಾಗುತ್ತದೆ. ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನ ಪಾಲಿಸುವುದು. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದು ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಆದರೆ ಮನಸ್ಸನ್ನು ಗೆದ್ದಾಗ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನ ಅನುಜ್ಞೆಯಂತೆ ನಡೆಯಲು ಮನುಷ್ಯನು ತಾನಾಗಿ ಒಪ್ಪಿಕೊಳ್ಳುತ್ತಾನೆ. ನಿಜವಾದ ಯೋಗಾಭ್ಯಾಸಕ್ಕೆ ಹೃದಯದೊಳಗಿರುವ ಪರಮಾತ್ಮನನ್ನು ಕಂಡು ಅವನ ಅನುಜ್ಞೆಯಂತೆ ನಡೆದುಕೊಳ್ಳುವುದು ಅಗತ್ಯ. ಕೃಷ್ಣ ಪ್ರಜ್ಞೆಯನ್ನು ನೇರವಾಗಿ ಸ್ವೀಕರಿಸಿದರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೆ ಬರುತ್ತದೆ. ಸೊ ತುಂಬ ಸುಲಭವಾದ ಮಾರ್ಗ ಮನಸ್ಸನ್ನ ಗೆಲ್ಲುವುದಕ್ಕೆ, ಮನಸ್ಸನ್ನ ನಿಯಂತ್ರಿಸುವುದಕ್ಕೆ ಏನದು? ಭಗವಂತನಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸಿಕೊಳ್ಳುವಂಥದ್ದು.